ನಮಸ್ಕಾರ ರೀ ಎಲ್ರಿಗೂ. ನಾನು ಇವತ್ತು ಸಾಬುದಾನಿ ಬಗರ್ ಹೆಂಗೆ ಮಾಡೋದಂತ ತೋರಿಸ್ಕೊಡತ್ತೇನಿ. ಭಾಳ ಹೆಲ್ತಿಯಾಗಿರೋದು ಮತ್ತು ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಬೋದಾದಂಥ ಒಂದು ತಿಂಡಿ ಅಂತಂದು ಹೇಳ್ಬೋದು. ನಾನು ರಾತ್ರಿನ ಸಾಬುದಾನಿ ನೀರಾಗ 5-10 ನಿಮಿಷ ನೆನೆಸಿ ಇಟ್ಟಿದ್ನಿ. ಆಮೇಲೆ ನೀರು ಬಸಿದ ಹಂಗೆ ನೀರು ಹಿಡ್ಕೊಳ್ಳಿ ಅಂತಂದು ಬಿಟ್ಟಿದ್ನಿ. ಈಗ ನೋಡ್ಬೋದು ಅವು ಹೆಂಗಾಗ್ಯಾವತ್ತಂದ. ಅದ್ರ ಜೊತೆ ಶೇಂಗಾ ಪುಡಿ ತೊಗೊಂಡೇನಿ, ಹುರ್ಕೊಂಡು ಪುಡಿ ಮಾಡಿ ಇಟ್ಕೊಂಡೇನಿ, ತರಿ ಆಗಿದಾವು. ಮತ್ತು ಹಂಗೆ ಒಂದು 3 ಮೆಣಸಿನ್ಕಾಯಿ ತೊಗೊಂಡೇನಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬಟಾಟಿ ತೊಗೊಂಡೇನಿ. ಬಟಾಟಿ ಒಂದು ಮೀಡಿಯಮ್ ಸೈಜ್ ಇದ್ದಿದ್ದನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡೇನಿ. ಹಂಗೆ ಈಗ ಮಾಡೋಕೆ ಎಣ್ಣೆನೂ ತೊಗೊಂಡೇನಿ. ಈಗ ಸಾಬುದಾನಿ ಬಗಾರ ಹೆಂಗೆ ಮಾಡೋದತ್ತಂದು ನೋಡೋಣ ಬರ್ರಿ. ಈಗ ಕಡಾವಂಗಿಗೆ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳತ್ತೇನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನ ಹಾಕ್ಕೋಬೇಕಾಗ್ತೈತಿ. ಜಾಸ್ತಿ ಹಾಕೊಳ್ಳಿಲ್ಲ ಅಂದ್ರೆ ಎಲ್ಲ ಕಡೆ ಎಣ್ಣೆ ಹತ್ತಂಗಿಲ್ಲ, ಒಗ್ಗರಣೆ ಹಾಕಿದ್ದ ರುಚಿನೂ ಸಿಗಂಗಿಲ್ಲ. ಸ್ವಲ್ಪ ಇದಕ್ಕೆ ಎಣ್ಣೆ ಜಾಸ್ತಿನ ಹಾಕ್ಕೋಬೇಕು ಸಾಬುದಾನಿಗೆ. ಆದಷ್ಟು ಸ್ವಲ್ಪ ಒಂದು 3-4 ಸ್ಪೂನಷ್ಟು ಎಣ್ಣೆ ಹಾಕೋರಿ. ಈಗ ಎಣ್ಣೆ ಕಾದ ಬಳಿಕ ಅದಕ್ಕೆ ಜೀರಿಗೆ ಹಾಕ್ಕೊಳತ್ತೇನಿ. ಸ್ವಲ್ಪ ಜೀರಿಗೆ ಬೆಂದವು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳತ್ತೇನಿ. ಖಾರದ ಹಸಿ ಮೆಣಸಿನ್ಕಾಯಿ ಇರೋದ್ರಿಂದ ನಾ ಕಡಿಮೆ ತೊಗೊಂಡೇನಿ. ನೀವು ನೋಡ್ಕೊಂಡು ತೊಗೋರಿ ಹೆಂಗೆ ಖಾರ ಇರ್ತೈತೆ ಅನ್ನೋದ್ರ ಮ್ಯಾಗ. ಈಗ ಮೆಣಸಿನ್ಕಾಯಿ ಎಲ್ಲ ಕರೀಲಿ. ಕರೆದ ಬಳಿಕ ಚಿಕ್ಕ ಚಿಕ್ಕದಾಗಿ ಹೆರಿಚಿಟ್ಕೋದಂಥ ಆಲೂಗಡ್ಡೆ ಹಾಕ್ಕೊಳತ್ತೇನಿ. ಆಲೂಗಡ್ಡೆನ ಒಂದು 3 ನಿಮಿಷದವರೆಗೂ ಬೇಯಿಸ್ಕೊಳ್ಳೋನು ಚಂದಂಗೆ. ಸಾಬುದಾನಿ ಬಗಾರ ಹೊಟ್ಟೆ ಕೆಟ್ಟಾಗ, ಹೊಟ್ಟೆ ಸರಿ ಇಲ್ದಾಗ ಅದು ತಿನ್ನೋದ್ರಿಂದ ಹೊಟ್ಟೆ ಸರಿ ಹೋಗ್ತದೆ ಅಂತ ಹೇಳ್ಬೋದು. ಆರಾಮಿಲ್ಲ ಟೈಮ್ದಾಗ, ಜ್ವರ ಅದು ಬಂದ ಟೈಮ್ದಾಗ ಈ ಸಾಬುದಾನಿ ಪಾಯಸ ಮಾಡ್ಕೊಂಡು ಕುಡಿಯೋದು ಒಳ್ಳೇದು. ಆರೋಗ್ಯಕ್ಕೆ ತುಂಬ ಒಳ್ಳೇದತ್ತಂದು ಹೇಳ್ಬೋದು. ಇದ್ರಾಗ ನಾರಿನಂಶನೂ ಜಾಸ್ತಿ ಇರ್ತೈತಿ ಸಾಬುದಾನಿ ಒಳಗೆ. ಮತ್ತು ಉಪವಾಸ ಇದ್ದಾಗ ಇದನ್ನು ಮಾಡ್ಕೋಬೋದು. ಯಾಕಂದ್ರೆ ಗೆಣಸಿನಿಂದ ಮಾಡಿರೋದ್ರಿಂದ ಉಪವಾಸ ಇದ್ದವರು ಇದನ್ನು ತಿಂತಾರು. ಒಪ್ಪತ್ತದು ಇದ್ದಾಗ ಇಲ್ಲ ಶಿವರಾತ್ರಿ ಅದು ಮಹಾಶಿವರಾತ್ರಿ ಟೈಮ್ದಾಗ ಅದನ್ನು ಸಾಬುದಾನಿ ಮಾಡ್ಕೊಂಡು ತಿಂತಾರು. ಈಗ 1-2 ನಿಮಿಷ ಇದನ್ನು ಲೋ ಫ್ಲೇಮ್ನಾಗ ಇಟ್ಕೊಂಡು ಕರ್ಕೊಂಡು ಬಟಾಟಿ ಸ್ವಲ್ಪ ಆದಷ್ಟು ಚಿಕ್ಕ ಚಿಕ್ಕದಾಗಿ ಹೆರಿಚ್ಕೋರಿ. ಬೇಗ ಬೇಯ್ತಾವತ್ತಂದು ಹೇಳ್ಬೋದ. ಮತ್ತು ಸಾಫ್ಟಾಗಿ ಬೇಯೋದನ್ನು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಹಂಗೆ ಹಸಿ ಹಸಿ ಉಳ್ಕೊಂಡ್ರೆ ಅವ ಕಚ್ ಕಚ್ ಅಂತಾವ. ಉಮ್ಗೊಳಕ ಸ್ವಲ್ಪ ಹೊತ್ತು ಲೋ ಫ್ಲೇಮ್ನಾಗ ಇದನ್ನು ಬಿಡ್ತನು ಒಂದು ಪಾತ್ರೆ ಮುಚ್ಚೆ. ಒಂದು 5 ನಿಮಿಷ ಬಿಟ್ಟು ಇದನ್ನು ತೆಗಿಯಾಕತ್ತಾನಿ. ನೋಡ್ಬೋದು ಹೆಂಗಾಗ್ಯಾವತ್ತಂದು. ಇವನ್ನ ತಿರುವಾಡ್ಕೊಳ್ಳೋನು. ಮತ್ತು ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳಕತ್ತೇನಿ. ಹಂಗನ್ನ ಒಂದು ಸ್ವಲ್ಪ ಉಪ್ಪನ್ನ ಸಾಬುದಾನಿ ಮ್ಯಾಗೂ ಉದುರಿಸ್ಕೋತೇನು. ಒಂದೇ ಸಲ್ತಿಗೆ ಒಗ್ಗರ್ನ್ಯಾಗ ಎಲ್ಲ ಹಾಕಕ್ಕೆ ಹೋಗ್ಬೇಡ್ರಿ. ಒಗ್ಗರ್ನ್ಯಾಗ ಎಲ್ಲ ಹಾಕೋದ್ರಿಂದ ಬರೀ ಬಟಾಟಿಗೆ ಎಣ್ಣೆಗೆ ಅಷ್ಟು ಹತ್ಕೊಂಡಂಗೆ ಆಗ್ತೈತಿ. ಸಾಬುದಾನಿಗೆ ಉಪ್ಪು ಸರಿಯಾಗಿ ಕುಡ್ಕೊಳಂಗಿಲ್ಲ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಸಾಬುದಾನಿ ಮ್ಯಾಗೂ ಉದುರಿಸ್ಕೋತೇನು. ಈಗ ಬಟಾಟಿ ಈಗ ಬೆಂದಾವ್ ನೋಡ್ಬೋದು ನೀವು. ಬೆಂದಿರೋ ಬಟಾಟಿಗೆನ ಇನ್ನು ಸಾಬುದಾನಿ ಆ್ಯಡ್ ಮಾಡ್ಕೋತೇನು. ಸಾಬುದಾನಿನ ಬೆಂದಿರುವಂಥ ಆಲೂಗಡ್ಡೆಗೆ ಆ್ಯಡ್ ಮಾಡ್ಕೊಳಕತ್ತೇನಿ. ಅದ್ರ ಜೊತೆ ಹುರಿದ ಕ್ರಷ್ ಮಾಡಿದಂಥ ಶೇಂಗಾ ಪುಡಿನೂ ಹಾಕ್ಕೊಳಕತ್ತೇನಿ. ಈಗ ಎಲ್ಲನೂ ಚಂದಂಗೆ ಮಿಕ್ಸ್ ಮಾಡೋನು. ಉಪ್ಪು ಖಾರ ಹತ್ತೋ ಹಂಗೆ ಸ್ವಲ್ಪ ಹೊತ್ತು ಬಿಸಿ ಆಗೋ ಮಟ್ಟ ಇದನ್ನು ಮಿಕ್ಸ್ ಮಾಡ್ಕೊಂಡು ತಿರುವಾಡ್ಕೋತಾ ಇರೋನು ರೀ. ಇವಾಗ ನಮ್ಮ ಹೆಲ್ತಿ ಮತ್ತು ಟೇಸ್ಟಿ ಆದಂಥ ಸಾಬುದಾನಿ ಬಗಾರ ರೆಡಿ ಆಗ್ಯಾವು. ನೀವು ಮಾಡ್ಕೋರಿ ಮನ್ಯಾಗ. ಮಾಡಿ ತಿಂದು ನಮಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗೆ ಬಂದು ಅಂತಂದು. ಶೀವ್ಯಾದುವೋ ಇಲ್ಲೋ ಅಂತಂದು. ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ.